ಯಾಕೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಚಕಾರ ಎತ್ತಿಲ್ಲ ನೀವು? ಯಾಕೆ ಡೀಮ್ಡ್ ಹಂಗಾರೆ ನಾವು ಸಿರಿಕಲ್ಚರ್ ಮಾರ್ಕೆಟ್ ಯಾಕೆ ಮಾಡಬೇಕಿತ್ತು? ಏನು ರೈತರು ಬರೋ ಕಾಳಜಿ ಇದೆ ನಮಗೆ? ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಮಾಡ್ತಾಯಿದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇರೋದು? ಯಾಕೆ ಡೀಮ್ಡ್ ಫಾರೆಸ್ಟಲ್ಲಿ ಇವತ್ತಿಷ್ಟು ತೊಂದರೆ ಆಯಿತು? 2 ವರ್ಷದಿಂದ ಯಾಕೆ ಚಕಾರ ಎತ್ತಿಲ್ಲ? ಎಷ್ಟು ಸತಿ ನಾನೇ ಹೇಳಿಲ್ಲ ಅವ್ರಿಗೆ, ನೋಡಿರಿ ಈ ಥರ ತೊಂದರೆ ಆಗಿದೆ ರೈತರಿಗೆ, ನೀವು ಇದು ಮಾಡಿ ಅಂತ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ? ಎಲ್ಲೋ ಒಂದು ಕಡೆ ಇವತ್ತು ರಿಯಲ್ ಎಸ್ಟೇಟ್ನ ವ್ಯವಹಾರ ಮಾಡ್ತಕ್ಕಂಥ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಕೆಲವರು ಅಂತಕ್ಕಂಥದ್ದು. ರೈತರಿಗೆ ತಪ್ಪು ದಾರಿಗಳಿರ್ತಕ್ಕಂಥದ್ದು, ಪರಿಹಾರ ಕೊಡೋದಿಲ್ಲ, ಮತ್ತೊಂದು ಕೊಡೋದಿಲ್ಲ, ಮಗದೊಂದು ಕೊಡೋದಿಲ್ಲ. ಯಾಕೆ ಈ ರೀತಿ ಯಾಕೆ ತಪ್ಪು ಇದು ಮಾಡಬೇಕು? 2823 ಎಕರೆ ಗುರ್ಸಿರೋಂಥ ಕಡೆ 12,000 ಎಕರೆ ಗುರ್ಸಿದ್ದಾರೆ ಅಂತ ಯಾರು ಇವತ್ತು ಒಂದು ನಕ್ಷೆ ತಯಾರು ಮಾಡಿದ್ದು? ಅದನ್ನ ಹೆಂಗೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ತಂದು ಪ್ರದರ್ಶನ ಮಾಡ್ತೀರಾ? ಯಾರು ಕೊಟ್ಟಿದ್ದು ನಿಮ್ಮ ಕೈಗೆ ಅದು? ಯಾಕೆ ಜನರನ್ನು ತಪ್ಪುದಾರಿಗಳಿತೀರಾ? ಯಾರೀಗ ನೀವು ಹೇಳಿ, ಯಾರು ಇವತ್ತು ತಪ್ಪುದಾರಿಗಳ್ತಾ ಇರೋದು ಹೇಳಿ? ಅಂದರೆ ನೀವು ಹಸಿರು ಟವಲ್ ಹಾಕ್ಕೊಂಡು ರೈತರ ಹೆಸರಿನಲ್ಲಿ ಯಾಕೆ ಇವತ್ತು ತಪ್ಪುದಾರಿ? 7-8 ವರ್ಷದಿಂದ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಸಭೆ ನಡೆಸಿದ್ವಿ. ಈ ಅರಣ್ಯ ಇಲಾಖೆಯವರು ಭಾಳ ತೊಂದರೆ ಕೊಡ್ತಾರೆ ರೈತರಿಗೆ. ಎಲ್ಲರದು ಪಾಣಿಗಳಿದ್ದಾವೆ, ಆಮೇಲೆ 53 ಫಾರಮ್ಗಳು ಹಾಕೊಂಡಿರೋರವ್ರೆ, ಟ್ರಿಬ್ಯುನಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇರೋರ್ಗೂ ಎಲ್ಲ ಇದೆ. ಆಮೇಲೆ KEB ಕಡೆಯಿಂದ ಅವರು ಅಪ್ರೂವಲ್ ತಗೊಂಡವ್ರೆ, ಬೋರ್ವೆಲ್ಗಳಿವೆ, ಟ್ರಾನ್ಸ್ಫಾರ್ಮರ್ಗಳಿವೆ, ವ್ಯವಸಾಯ ಮಾಡ್ತವ್ರು, ಇಂತಿತ್ತು ತೆಂಗಿನ ಮರಗಳೆಲ್ಲ ಇದ್ದಾವೆ. ಸುಮಾರು 60 ವರ್ಷಗಳಿಂದ ವ್ಯವಸಾಯ ಮಾಡ್ತಾಯಿದ್ರು. ಅಂಥವ್ರನ್ನ ನೋಡಿರಿ ಕೇಸುಗಳೆಲ್ಲ ನಡೀತಾವೆ. ಆಮೇಲೆ ಪಾಣಿದಾರರಿಗೆ ಬ್ಯಾಂಕ್ ಲೋನುಗಳು ಸಮೇತ ಕೊಟ್ಟವ್ರೆ, ಬ್ಯಾಂಕ್ ಲೋನುಗಳೆಲ್ಲ ಕೊಟ್ಟವ್ರೆ. ಎಲ್ಲ ಇದ್ಕೊಂಡು ಬ್ಯಾಂಕ್ ಲೋನುಗಳು ಎಲ್ಲ ಇದ್ಕೊಂಡು ಆಮೇಲೆ ಇದೇ ಸರ್ವೆ ನಂಬರ್ಗಳಲ್ಲಿ ಅದು 14, 15, 16, 3 ಸರ್ವೆ ನಂಬರ್ ಇದೆ. ಆ ಕೆಲವು ಸರ್ವೆ ನಂಬರ್ಗಳಲ್ಲಿ ಸ್ಟೇಟ್ ಫಾರೆಸ್ಟ್ ಅಂತಲೂ ಇದೆ ಏನು ಜೊತೆಯಲ್ಲಿ. ಇವಾಗ 20 ಎಕರೆ 30 ಎಕರೆ ಇದೆ, ಅದು 40 ಎಕರೆನೂ ಏನಿದೆ, ಅದರಲ್ಲಿ 20 ಎಕರೆ ಸ್ಟೇಟ್ ಫಾರೆಸ್ಟ್ ಬರ್ತೈತೆ, ಇನ್ನು 20 ಎಕರೆ ರೈತರಿಗೆ ಬರ್ತಾಯಿದೆ. ಇವರು ಆ 20 ಎಕರೆನೂ ಸೇರಿ ರೈತರನ್ನ ಒಕ್ಕಲೆಬ್ಬಿಸೋ ಕಾರ್ಯಕ್ರಮ ಮಾಡ್ತಾರೆ. ನಾವು 7-8 ವರ್ಷದಿಂದ 2017-18 ಆದ ನಂತರ ನಾವು ಜಿಲ್ಲಾಧಿಕಾರಿಗಳು ಮೊರೆ ಹೋದಾಗ ಅವತ್ತು ಬಂದು ಟ್ರಂಚ್ ಎತ್ತಿದ್ರು. ಒಂದು ಬೆಳೆ ಸಮೇತ ನೋಡದಿರೋ ಟ್ರಂಚ್ ತೆಗೆದ್ರು, ಪೈಪ್ಲೈನ್ ಎಲ್ಲ ತೆಗೆದು ಏನೆಲ್ಲ ಮಾಡಿದ್ರು. ಅಡ್ಡ ಹೋಗಿ ನಾವು ಜಿಲ್ಲಾಧಿಕಾರಿಗಳು ಮೊರೆ ಹೋದ್ವಿ. ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟರು, ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡಬಾರ್ದು ಅಂತೇಳಿ ಕೊಟ್ಟರು. ಆಮೇಲೆ ಅಂದಿನಿಂದ ಇಂದುವರೆಗೂ ಯಾರೂ ಏನು ಮಾತಾಡಲಿಲ್ಲ. ಅವತ್ತು ಜಿಲ್ಲಾಧಿಕಾರಿಗಳು ಜಂಟಿ ಸರ್ವೆ ಆಗಲಿ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಕಡೆಯಿಂದ ಜಂಟಿ ಸರ್ವೆ ಆದ ನಂತರ ಯಾರಿಗೆ ಯಾವ್ಯಾವ ರೀತಿ, ಈಗ ಈ ಹಕ್ಕುಪತ್ರ ಕೊಟ್ಟಿರೋದು ನಮ್ಮ ಕಂದಾಯ ಇಲಾಖೆನೇ ಅವ್ರಿಗೆ, ಆದ್ದರಿಂದ ಅವ್ರಿಗೂ ಮೋಸ ಆಗೋದು ಬೇಡ, ತಮ್ಮದು ಏನಾಯಿತು ನೀವು ತಗೊಂಬನ್ನಿ ಅಂತೇಳಿ ಹೇಳಿದರು. ಅವತ್ತಿಂದ ಸುಮ್ಮನೆ ಇದ್ದು ಈಗ 4-5 ದಿವಸಗಳಿಂದ ರೈತರನ್ನ ಕರೆದುಬಿಟ್ಟು ಅಲ್ಲಿನ ಒಬ್ಬ ಇಲಾಖೆ ಅಧಿಕಾರಿಗಳು ನಿಮ್ಮ ಮೇಲೆ ಕೇಸ್ ಇದೆ ಈ ಜಮೀನು ವಾರಸುದಾರರ ಮೇಲೆ, ಆಮೇಲೆ ನೀವೇನೇನು ದಾಖಲಾತಿ ಇದೆ ನಿಮ್ಮಲ್ಲಿ ತಗೊಂಬಂದು ನಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಬಂದು ಮಾತಾಡ್ಕೊಂಬನ್ನಿ ಅಂಥೇಳಿ ಪದೇ ಹೋಗ್ತಾರೆ. ಕೋರ್ಟಲ್ಲಿ ಕೇಸ್ ಐತೆ, ನಾವು ಅವ್ರ ಅಧಿಕಾರಿ ಹತ್ರ ಹೋಗೋಂಥದ್ದು ಏನಿಲ್ಲ ನೆಸ್ಸಿ. ಆಮೇಲೆ ನಮಗೆ ಅವಶ್ಯಕತೆ ಇರೋದು ನಮ್ಮ ಕಂದಾಯ ಇಲಾಖೆ ದಾಖಲಾತಿ ಕೊಟ್ಟಿರೋದು, ಪೂರ ದಾಖಲಾತಿಗಳು ಅಷ್ಟು ಸರ್ವೆ ನಂಬರ್ ಕಂದಾಯ ಇಲಾಖೆ ಕೊಟ್ಟಿದೆ. ಆ ಕಂದಾಯ ಇಲಾಖೆ ಹತ್ರ ನಾವು ಚರ್ಚೆ ಮಾಡಬೇಕು. ಮತ್ತು ಕೋರ್ಟ್ ಪಾರ್ಟಿ ಮಾಡಿದಾಗ ಏನೇನು ದಾಖಲಾತಿ ಯಾರ್ಯಾರು ಕೊಡಬೇಕು, ಕೋರ್ಟು ತಮ್ಮ ತಾಲೂಕು ಆಡಳಿತನೂ ಪಾರ್ಟಿ ಮಾಡಿದೆ, ಅರಣ್ಯ ಇಲಾಖೆನೂ ಪಾರ್ಟಿ ಮಾಡಿದೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಹೇಳಿದ್ರು ಸಮೇತ. ಮತ್ತು ನಾವು ಇನ್ನೂ ಒಂದು ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ವಿ, ತಾಲೂಕು ದಂಡಾಧಿಕಾರಿಗಳಿಗೂ 2022-21 ಕೊಟ್ವಿ. ಏನಂತ, ಅಲ್ಲಿನ ಅರಣ್ಯದಲ್ಲಿರ್ತಕ್ಕಂಥ ಜಿಂಕೆಗಳು, ಕೆಲವು ಪ್ರಾಣಿಗಳು ಬಂದು ಬೆಳೆಗಳನ್ನೆಲ್ಲ ಹಾನಿ ಮಾಡ್ತಾ ಇದ್ದಾವೆ, ಅರಣ್ಯ ಇಲಾಖೆಯವರೆಗೆ ಒಂಚೂರು ಸೂಚನೆ ಕೊಟ್ಟು ಬಂದೋಬಸ್ತ್ ಮಾಡೋಕ್ಕೆ ಹೇಳಿ ಅಂತೆಲ್ಲ ಹೇಳಿದ್ವಿ. ಆದರೂ ಸಮೇತ ಯಾವುದೇ ರೀತಿ ಅವರು ಕ್ರಮನೂ ತಗೊಳ್ಳಿಲ್ಲ. ಈಗ ಮತ್ತೆ ಆ ಪ್ರಾಣಿಗಳು ಬಂದು ರೈತರು ಬೆಳೆದಂಥ ಬೆಳೆಗಳನ್ನೆಲ್ಲ ಹಾನಿ ಮಾಡೋದು ಜೊತೆಗೆ ಇವರು ಬಂದು ಇಲಾಖೆಯವರು, ಇನ್ನು ನಮ್ಮ ರೈತರು ಯಾರು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಇವಾಗ ಯಾರೋ ವಿದ್ಯಾವಂತರಿದ್ದರೆ ಅವರು ಅರಣ್ಯ ಇಲಾಖೆಯವರು ಗೊತ್ತಾಗ್ತದೆ, ಯಾರೋ ಕೆಲವರು ನೀರು ಕೆಲಸ ಮಾಡೋರು ಇಲ್ಲ ಹೆಣ್ಮಕ್ಳು ತೋಟಗಳಲ್ಲಿ ಇದ್ದಾಗ ಹೋದರೆ ಅವ್ರಿಗೆ ಯಾರು ಅಂತ ಗೊತ್ತಾಗೋದಿಲ್ಲ, ಇಲ್ಲ ಕಳ್ಳನ ಬಂದವನೇ ಅಧಿಕಾರಿ ಬಂದವನೇ ಗೊತ್ತಾಗೋದಿಲ್ಲ. ಆ ಒಂದು ಉದ್ದೇಶದಿಂದ ನಾವು ತಮಗೊಂದು ಇಲಾಖೆಗೆ ಮನವಿಯನ್ನು ಕೊಡೋಕ್ಕೆ ಬಂದಿದ್ದೀವಿ. ಇದನ್ನು ನಮ್ಗೆ ಉಳಿಸ್ಕೊಡ್ಬೇಕು, ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಆ ಪ್ರಾಣಿಗಳು ಬರ್ದಂಗೆ ಮತ್ತು ಅಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ತಂಟೆಗೆ ಬರದಂತೆ ಇಡೀ ರೈತ ಕುಲನ ಉಳಿಸ್ಕೊಡೋದಕ್ಕೋಸ್ಕರ ತಮ್ಮ ಇಲಾಖೆ ಜವಾಬ್ದಾರಿ ಹೊತ್ತು ಅದೇನಿದೆಯೋ ಅದು ಸರ್ಕಾರದ ಅನುದಾನದಲ್ಲಿ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಇಲಾಖೆಗೆ ಒಂದು ಮನವಿಯನ್ನು ಕೊಡ್ತೀವಿ.